ವಿರಾಮಿಸುವುದಿಲ್ಲ ನಾವು. ಎಲೆಕ್ಷನ್ ಆಗ್ಲಿ ಸ್ವಾಮಿ, ಎಲೆಕ್ಷನ್ ಯಾರಿಗೆ ಬೇಕ್ರಿ? ಯಾರಿಗೆ ಬೇಕ್ರಿ? ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡ್ಲಿಕ್ಕೆ ಎಲೆಕ್ಷನ್ ಆಯ್ತು. ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡ್ಲಿಕ್ಕೆ ಎಲೆಕ್ಷನ್ ಇದು. ಯಾರಿಗೆ ಮತ ಕೇಳ್ತೀರಿ ನೀವು? ಪಾಪಿಗಳು ನೀವು. ಬನ್ನಿ, ನಿಮ್ಗೆ ತಾಕತ್ತಿದ್ರೆ ಸೌಜನ್ಯನ ಪರವಾಗಿ ನಾವಿದ್ದೇವೆ ಅಂತ ಮಾರ್ಗದ ಮಧ್ಯೆ ನಿಂತ್ಕೊಂಡು ಎದೆ ತಟ್ಟಿ ಹೇಳಿ ಸೌಜನ್ಯಗೆ ನ್ಯಾಯ ಕೊಡಿಸ್ತೇವೆ ಅಂತ ಯಾವುದೇ ಪಕ್ಷದ ನಾಯಕ ಇರಲಿ. ತಾಕತ್ತದು ನಿಮ್ಗೆ, ತಾಕತ್ತದು. ಇದು ಎಚ್ಚರಿಕೆಯ ಮಾತು ನಮ್ದು. ಸೌಜನ್ಯ ಹೋರಾಟಗಾರರ ಎಲ್ಲರ ಒಂದು ಮಾತು ಇದೇ ಆಗಿರ್ತದೆ. ಯಾಕಂತ ಹೇಳಿದ್ರೆ ಸೌಜನ್ಯನಿಗೆ ನ್ಯಾಯ ಸಿಗದೆ ಯಾರು ಸೌಜನ್ಯ ಅತ್ಯಾಚಾರಿಗಳಿದ್ದಾರೋ ಅವರನ್ನು ರಕ್ಷಣೆ ಮಾಡಿದಂತ ಪಾಪಿಗಳು, ರಣಹೇಡಿಗಳಿದ್ದೀರಾ, ಅವ್ರ ಜೊತೆ ಎಲ್ಲಾದ್ರೂ ನಿಮ್ದು ಎಲೆಕ್ಷನ್ಗೆ ನಿಲ್ಲುವಂತವ್ರ ಫೋಟೋ ಕಂಡ್ರೆ ರಸ್ತೆಯಲ್ಲಿ ನಿಲ್ಲಿಸ್ತೇವೆ ನಿಮ್ಮನ್ನು, ರಸ್ತೆಯಲ್ಲಿ ಬಿಡುದಿಲ್ಲ. ಯಾಕಂತ ಹೇಳಿದ್ರೆ ಇದೊಂದು ಧರ್ಮದ ಹೋರಾಟ, ಇದು ನ್ಯಾಯದ ಹೋರಾಟ. 12 ವರ್ಷದಿಂದ ನಾವೇನು ಮಂಗಗಳ ಈ ದೇಶದಲ್ಲಿ? ಏನಂತ ತಿಳ್ಕೊಂಡಿದ್ರಿ? ಸಾಮಾಜಿಕವಾಗಿ ಬಡವರ, ದೀನದಲಿತರ ಓಟನ್ನು ತಗೊಳ್ತೀರಿ, ದೊಡ್ಡವರಿಗೆ ಕೊಂಡೋಗಿ ಮಾರಾಡ್ತೀರಿ. ಅವರ ಮಕ್ಕಳನ್ನು ಬದುಕಲಿಕ್ಕೋಸ್ಕರ ನೀವು ಓಟ್ ಕೇಳುವುದು ನಮ್ಮ ಹತ್ರ. ಪಾಪಿಗಳು ನೀವು, ಅತ್ಯಾಚಾರಿಗಳನ್ನು ನಿಮ್ಮ ಜೊತೆಯಲ್ಲಿ ಇಟ್ಕೊಂಡಿದ್ದೀರಿ ನೀವು. ನಾಚಿಕೆ ಆಗ್ಬೇಕು ಈ ರಾಜಕೀಯ ಪಕ್ಷದ ನಾಯಕರುಗಳಿಗೆ, ಎಲ್ರಿಗೂ ಹೇಳುವಂತದ್ದು. ಮುಂದಿನ ದಿನಗಳಲ್ಲಿ ಇದು ಆಗ್ಬಾರ್ದು. ಒಂದು ಒಳ್ಳೆಯ ಸಮಾಜವನ್ನು ಕಟ್ಟುವ ರಾಜಕೀಯ ವ್ಯಕ್ತಿಗಳಿಗೂ ಕೂಡ ನಾನು ಇವತ್ತೊಂದು ನಿವೇದನೆಯನ್ನು ಮಾಡ್ತೇನೆ ನಿಮ್ಮಲ್ಲಿ. ದಯವಿಟ್ಟು ಈ ದೇಶ ವಿಶ್ವಗುರು ಆಗುವುದಿಲ್ಲ, ವಿಶ್ವಗುಗ್ಗುರು ಆಗ್ತದೆ. ನಿಮ್ಮ ತಪ್ಪಿನಿಂದಾಗಿ, ನಮ್ಮನ್ನು ಆಳುವ ರಾಜ್ಯಕ್ಕೆ ವ್ಯಕ್ತಿಗಳ ತಪ್ಪಿನಿಂದಾಗಿ ಈ ವಿಶ್ವವನ್ನು ಉಳಿಸುವುದಿಲ್ಲ ನೀವು. ಈ ದೇಶದ ಧರ್ಮವನ್ನು ಉಳಿಸುವುದಿಲ್ಲ ನೀವು. ಸಾಯಿಸ್ತೀರಿ ನೀವು. ಇನ್ನಾದ್ರೂ ಎಚ್ಚೆತ್ತುಕೊಳ್ಳಿ. ಅತ್ಯಾಚಾರಿಗಳ ಸಂಘ ಬಿಡಿ. ಏನು ಬ್ರೂಟಲ್ ರೇಪ್ ಮಾಡುವಂತ ಪಾಪಿಗಳಿದ್ದಾರೆ ಅವರ ಸಂಘ ಬಿಡಿ, ಅವರೊಟ್ಟಿಗೆ ಸೇರ್ಬೇಡಿ. ನಾನು ಹೇಳೋದು ಈ ಸಮಾಜದ ಜನಗಳಿಗೆ, ಈ ತುಚ್ಛ ಜನರನ್ನು ನಾವು ರಾಜಕೀಯ ವ್ಯಕ್ತಿಗಳನ್ನು ಕೆಳಗೆ ಹಾಕ್ತೇವೆ. ನಾವುಗಳೇ ಮತದಾರರೇ ಈ ಸಲ ಈ ಚುನಾವಣೆಯಲ್ಲಿ ಯಾರು ಅವನ ಜೊತೆಯಲ್ಲಿ ನಿಂತು ಅತ್ಯಾಚಾರಿ ಯಾರಿದ್ದಾನೋ, ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡಿದವ ಯಾರಿದ್ದಾನೋ ಅವರ ಜೊತೆಯಲ್ಲಿ ಕಂಡ್ರೆ ಅಂತ ಪಕ್ಷವನ್ನು ನಿರ್ಮೂಲನೆ ಮಾಡಿ ಬಿಡ್ಬೇಕು. ಅದನ್ನು ಇಡ್ಲೇಬಾರ್ದಂತ ಪಕ್ಷಗಳನ್ನು. ಇದು ನಮ್ಮ ತೀರ್ಮಾನ ಆಗ್ಬೇಕು. ಆಗ್ಲಿ ಜನಗಳು ಎದ್ರೆ ಖಂಡಿತವಾಗ್ಲಿ ಜನಾದೇಶ ಬೇಕು. ಇವತ್ತು ನಮ್ಮ ಹೋರಾಟದ ಒಂದು ಗೆಲುವಿಗೆ ಜನಾದೇಶ ಬೇಕು. ಇವತ್ತು ಯೋಚನೆ ಮಾಡಬೇಕು. ನಮ್ಮನ್ನು ಆಳುವಂತ ರಾಜಕೀಯ ಪಕ್ಷ ಜನಗಳು ಎದ್ದು ಬಿಟ್ಟಿದ್ದಾರೆ, ನಮ್ಮನ್ನು ಯಾರು ಲೆಕ್ಕಕ್ಕೆ ತಗೊಳ್ಳಿಲ್ಲ ಅಂತ ಭಾವನೆಗಳನ್ನು ನಾವು ಸಮಾಜದಲ್ಲಿ ನಿರ್ಮಾಣ ಮಾಡಬೇಕು. ಇದು ಸೌಜನ್ಯ ಹೋರಾಟದ ಶಕ್ತಿ. ನಮ್ಗೆ ಯಾರ ಮೇಲೂ ದ್ವೇಷ ಇಲ್ಲ ನಮ್ಗೆ. ಆದ್ರೆ ನೀವು ಧರ್ಮವನ್ನು ಒಡಿಬೇಡಿ. ನಮ್ಮ ಸ್ವಾತಂತ್ರ್ಯ ಯೋಧರು ಲಕ್ಷ ಜನ ಈ ದೇಶವನ್ನು ಕಟ್ಟಲಿಕ್ಕೆ ಪ್ರಾಣ ತೆತ್ತಿದ್ದಾರೆ. ಅವರ ರಕ್ತಕ್ಕೆ ಇವತ್ತಾದ್ರೂ ಒಂದು ಸ್ವಲ್ಪ ಆದ್ರೂ ಬೆಲೆ ಕೊಡುವ ನಾವೆಲ್ಲ ಸೇರ್ಕೊಂಡು. ಅದನ್ನು ರಾಜಕೀಯ ವ್ಯಕ್ತಿಗಳು ಆ ರಕ್ತವನ್ನು ದುರುಪಯೋಗ ಮಾಡಿಕೊಂಡು ಅವರ ಹೆಂಡತಿ ಮಕ್ಕಳನ್ನು ಸಾಕ್ಲಿಕ್ಕೆ ಬೇಕಾಗಿ ಮಾಡೋದು ಬೇಡ. ಇದು ನಮ್ಮ ಹಳಲು ಇರುವಂತದ್ದು, ಇದು ನಮ್ಮ ನೋವು ಇರುವಂತದ್ದು. ದಯವಿಟ್ಟು ಎಲ್ಲ ಸಮಾಜದ ಜನಗಳು ಇವತ್ತು ನಾವು ಜಾತಿ, ಮತ, ಪಂಥ ಎಲ್ಲವನ್ನು ಮೀರಿ ಬರೇ ಧರ್ಮದ ಆಧಾರದಲ್ಲಿ, ಸತ್ಯದ ಆಧಾರದಲ್ಲಿ, ನ್ಯಾಯದ ಆಧಾರದಲ್ಲಿ ಈ ಮಣ್ಣಿನಲ್ಲಿ ಯಾವುದೇ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಬಾರದು. ಯಾಕಂತ ಹೇಳಿದ್ರೆ ನಾವು ಎಲ್ಲಾ ಕಡೆಗಳಲ್ಲಿ ಬೋಧನೆಯನ್ನು ಮಾಡುವಂತದ್ದು ಇದೇ ರೀತಿಯಲ್ಲಿ ಇರ್ತದೆ. ತಾಯಿ ಭಾರತಾಂಬೆಯ ಮಕ್ಕಳು. ಹೆಣ್ಣು ಅಂದ್ರೆ ಪ್ರಕೃತಿ, ಹೆಣ್ಣು ಅಂತ ಹೇಳಿದ್ರೆ ಧರ್ಮ, ಹೆಣ್ಣು ಅಂತ ಹೇಳಿದ್ರೆ ಎಲ್ಲಾ ಕಡೆಗಳಲ್ಲೂ ಪೂಜ್ಯ ಭಾವನೆಯಿಂದ ನೋಡುವಂತ ಮಕ್ಕಳನ್ನೇ, ಅಪ್ರಾಪ್ತ ಮಕ್ಕಳನ್ನು ಅತ್ಯಾಚಾರ ಮಾಡುವಂತ ಆ ಧರ್ಮ ಪೀಠದಲ್ಲಿ ನಡೆದಂತ ಅನಾಚಾರ, ಕೊಲೆ, ಸುಳಿಗೆ, ವಂಚನೆ, ದಗ ಇದನ್ನೆಲ್ಲ ನಿಲ್ಲಿಸಬೇಕು. ಅದಕ್ಕೋಸ್ಕರ ನಮ್ಮ ಹೋರಾಟ, ಅದಕ್ಕೋಸ್ಕರ ನಮ್ಮ ಹೋರಾಟ. ಯಾರ್ದ ವಿರುದ್ಧ ಅಲ್ಲ, ನಾವು ಯಾರ್ದ ವಿರುದ್ಧ ಅಲ್ಲ. ಇದನ್ನು ನಾವು ಸ್ಪಷ್ಟ ಮಾಡ್ತೇವೆ. ಅದಕ್ಕೋಸ್ಕರ ಮುಂದಿನ ದಿನದಲ್ಲಿ ಯಾರು ವಿಚಲಿತರಾಗುವುದು ಬೇಡ. ಯಾರು ಯಾವ ಪಕ್ಷದಲ್ಲಿದ್ದೀರಾ ಅವರವರ ನಾಯಕರುಗಳಿಗೆ ನಿಮ್ಮ ಶಕ್ತಿಯಿಂದ ಹೇಳಿ, ಇಂಥ ಅತ್ಯಾಚಾರಿಗಳ ಜೊತೆ ಇದ್ರೆ ನಾವು ನಿಮ್ಮೊಟ್ಟಿಗಿಲ್ಲ. ನೇರವಾಗಿ ಹೇಳಿ ನಿಮ್ಮ ನಾಯಕರುಗಳಿಗೆ.
ಇದು ನಮ್ಮ ಸೌಜನ್ಯ ಹೋರಾಟದ ಶಕ್ತಿ, ಇದು ಧರ್ಮದ ಶಕ್ತಿ, ಇದು ಸತ್ಯದ ಶಕ್ತಿ. ಇಷ್ಟೇ